ಡೈರೆಕ್ಟ್ ಎಲ್ಲಿಗೆ ಬಿದ್ದಿದೆ ಫೈನಲಿ ಹೆಲಿಕಾಪ್ಟರ್ ಕೆಳಗೆ ಬಂತು. ಅದು ಸ್ವಾಮೀಜಿ ಬಂದಿದ್ದಾರೆ, ಇಂಟರ್ವ್ಯೂ ತಗೊಂತಾ ಇದಾರೆ. ಸ್ವಾಮೀಜಿ ಹತ್ರ ಹೋಗ್ತಾ ಇದೀನಿ, ಬನ್ನಿ ಡೈರೆಕ್ಟ್ ನಿಮ್ಗೆ ಅಲ್ಲೇ ಸಿಗ್ತೀನಿ, ಬನ್ನಿ ಗಾಯ್ಸ್. ಹರೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರಿಗೂ ಟೀ ಕಾಫಿ ಆಗಿರುತ್ತೆ ಅನ್ಸುತ್ತೆ, ನಾನಿನ್ನಾಗಿಲ್ಲ. ಬೆಳಗ್ಗೆ 7 ಗಂಟೆಗೆ ಗುಡಿಗೆ ಹೋಗ್ಬಿಟ್ಟು ಮತ್ತೆ ಮನೆಗೆ ಬಂದಿದ್ದೆ. ಇವತ್ತು ಮಹಾತ್ಮ ಗಾಂಧಿ ಸ್ಟೇಡಿಯಮಲ್ಲಿ ಹೆಲಿಕಾಪ್ಟರ್ ಬರ್ತಾ ಇದೆ. ಬನ್ನಿ ಡೈರೆಕ್ಟ್ ಮಹಾತ್ಮ ಗಾಂಧಿ ಸ್ಟೇಡಿಯಮ್ಗೆ ಹೋಗೋಣ. ಫೈನಲ್ ಆಗಿ ನಾನು ಸ್ಟೇಡಿಯಂ ಹತ್ರ ಬಂದಿದ್ದೇನೆ. ನೋಡ್ತಾ ಇರೋದು ಸ್ಟೇಡಿಯಂ ಹತ್ರ ಇದ್ದೇನೆ. ಬಟ್ ಇನ್ನು ಗೇಟು ಬಂದ್ ಮಾಡಿದ್ದಾರೆ, ಬಟ್ ಆ ಕಡೆ ಗೇಟಿಂದ ಹೋಗೋಣ ಬನ್ನಿ ಗೈಸ್. ಫೈನಲಿ ಆಗಿ ನಾನು ಸ್ಟೇಡಿಯಂ ಒಳಗೆ ಬಂದಿದ್ದೀನಿ. ನೋಡ್ತಾ ಇರೋದು ಎಲ್ಲ ಫೈರ್ ಬ್ರಿಗೇಡ್ ವ್ಯಾನ್ ನಿಂತಿದೆ, ಹಂಗೆ ವಾಟರ್ ಕ್ಯಾನಂದು ಟ್ಯಾಂಕರ್ ನೀರು ನಿಂತಿದೆ. ನೋಡ್ತಾ ಇರೋದು ಏನಕ್ಕಂದರೆ ಹೆಲಿಕಾಪ್ಟರ್ ಬಂದಾಗ ಫುಲ್ ಇಡೀ ಗ್ರೌಂಡ್ ಎಲ್ಲ ಧೂಳಾಗ್ತದೆ ಅಂತೇಳಿ, ಧೂಳು ಬರಬಾರ್ದು ಅಂತೇಳಿ ಎಲ್ಲ ಕಡೆ ನೀರು ಹೊಡಿತಾ ಇದ್ದಾರೆ. ನೋಡಿ ತೋರಿಸ್ತೀನಿ ಬೇಕಾದರೆ. ನೋಡ್ತಾ ಇರೋದು ಫೈರ್ ಬ್ರಿಗೇಟು ಬಂದಿದೆ, ಮತ್ತು ವಾಟರ್ ಟ್ಯಾಂಕು ಬಂದಿದೆ. ಆಲ್ಮೋಸ್ಟ್ ಇದು ಎಕಡೆ ಸೈಡೆಲ್ಲ ಗ್ರೌಂಡಲ್ಲಿ ಕ್ಲಿಯರ್ ಆಗಿದೆ. ಬಟ್ ಈ ಕಡೆಯಿಂದ ಅದೆಲ್ಲ ಕ್ಲಿಯರ್ ಆಗಿಬಿಟ್ರೆ ಚೆನ್ನಾಗಾಗುತ್ತೆ. ಏನಕ್ಕಂದರೆ ಏರ್ ಬರುತ್ತಲ್ಲ, ಗಾಳಿ ಬರುತ್ತಂತೆ, ಎಲ್ಲ ಹಿಂಗೆ ಎಳ್ಕೊಂಬಿಡುತ್ತೆ ಅಂತ. ಅದಕ್ಕೋಸ್ಕರ ಇದಿಷ್ಟು ಒಳಗೆ ಹೋದ್ಮೇಲೆ ಹೆಲಿಕಾಪ್ಟರ್ ಮೇಲಿಂದ ಬರುತ್ತೆ. ಅದು ಫೈರ್ ಬ್ರಿಗೇಡ್ ಅನ್ನು ಕಣ್ಮುಂದನೇ ಇದೆ. ನೋಡ್ತಾ ಇದ್ದು ಎಷ್ಟೆಲ್ಲ ನೀರು ಹೊಡಿತಾರೆ. ಮತ್ತು ಅಲ್ಲೂ ವಾಟರ್ ಟ್ಯಾಂಕೂ ಇದೆ. ನೋಡ್ತಾ ಇರ್ಬೋದು ಇನ್ನೊಂದು ದೊಡ್ಡ ಟ್ಯಾಂಕರ್ ಬಂದಿದೆ. ಅದಕ್ಕಿಂತ ಇದು ದೊಡ್ಡ ಟ್ಯಾಂಕರು, ಬಟ್ ಅದು ಸುಮ್ಮನೆ ಸಿಂಗಲ್ ಲೇರು. ಇದು ಪೂರ್ತಿ ಇದು ಆದಷ್ಟು ಬೇಗ ಇನ್ನೊಂದು 1 ತಾಸಲ್ಲಿ ಹೆಲಿಕಾಪ್ಟರ್ ಬರ್ತದೆ. ನಿಮಗೆಲ್ಲರೂ ತೋರಿಸ್ತೀನಿ ಗಾಯ್ಸ್. 2000 years later. ಆದಷ್ಟು ಬೇಗ ಇನ್ನೊಂದು ಸ್ವಲ್ಪದಲ್ಲಿ ಹೆಲಿಕಾಪ್ಟರ್ ಬರ್ತಾ ಇದೆ. ಆದಷ್ಟು ಎಲ್ಲರೂ ಇಲ್ಲಿ ಗ್ರೌಂಡಲ್ಲಿ ಯಾರೂ ಇಲ್ಲ ಇರೋದು, ಸ್ಟೇಡಿಯಮಲ್ಲಿ ಯಾರೂ ಇಲ್ಲ. ಇಷ್ಟಂಗೆ ಕೂತಿದ್ರು, ಯಾರೂ ಇಲ್ಲ. ನೋಡ್ತಾ ಎಲ್ಲ ಹೋದರೆ ಇಲ್ಲಿ ಕೂತಿದ್ದವರೆಲ್ಲ ಮೇಲೆ ಕೂತಿದ್ದಾರೆ ಎಲ್ಲರೂ. ಇಲ್ಲಿ ಬರೀ ಪೆಟ್ರೋಲಿಗೆ ಪೆಟ್ರೋಲ್ ಹಾಕೋರು, ಹೆಲಿಕಾಪ್ಟ್ರಿಗೆ ಎಲ್ಲ ಇದ್ದಾವೆ. ಅದಕ್ಕೋಸ್ಕರ ಹೊರಗೆ ಕಳಿಸಿದ್ದಾರೆ. ಅಂದರೆ ಹೆಲಿಕಾಪ್ಟರ್ ಬರ್ತಾ ಇದೆ ಸೇಫ್ಟಿ ಅಂಥೇಳಿ ಎಲ್ಲರನ್ನ ಮೇಲೆ ಕೂಡಿಸಿದ್ದಾರೆ. ಇಲ್ಲಿ ಗ್ರೌಂಡಲ್ಲಿ ಯಾರೂ ಇಲ್ಲ. ಹೆಲಿಕಾಪ್ಟರ್ ಸೌಂಡ್ ಕೇಳಿಸ್ತಾ ಇದೆ. ಆದಷ್ಟು ಇನ್ನೊಂದು 5 ನಿಮಿಷದಲ್ಲಿ ಹೆಲಿಕಾಪ್ಟರ್ ಬರುತ್ತೆ. A few moments later. ನೋಡ್ತಾ ಇರೋದು ಹೆಲಿಕಾಪ್ಟರ್ ಮೇಲೆ ಬರ್ತಾ ಇದೆ. ಪೂರ್ತಿ ಬ್ಲೂ ಕಲರ್ ಹೆಲಿಕಾಪ್ಟರ್ ರೌಂಡ್ ಹಾಕೊಂಡು ಬರ್ತದೆ. ಹಂಗೆ ರೌಂಡ್ ಹಾಕೊಂಡು ಬಂದು ಕರೆಕ್ಟ್ ಇಲ್ಲಿ ಬಂದು ನಿಂತಿರುತ್ತೆ. ನೋಡಿ ಫೈರ್ ಬ್ರಿಗೇಡ್ ಬಂತು ಹತ್ತಿರ ಏನಾಗಬಾರ್ದು ಅಂತೇಳಿ. ನೋಡಿ ರೌಂಡ್ ಹಾಕೊಂಡು ಬರ್ತಾ ಇದೆ ಹೆಲಿಕಾಪ್ಟರ್. ನೋಡ್ತಾ ಇರ್ಬೋದು ಗಾಯ್ಸ್, ಸಿಗ್ನಲ್ ಕೊಡ್ತಾ ಇದ್ದಾರೆ. ಹಿಂಗೆ ಬಂದು ನಿಂತ್ರಿ, ಹಿಂಗೆ ಬಂದು ನಿಂತ್ರಿ ಸಿಗ್ನಲ್ ಕೊಡ್ತಾ ಇದ್ದಾರೆ ಮ್ಯಾಲಿಂದ. ನೋಡ್ತಾ ಇರ್ಬೋದು ಗಾಯ್ಸ್, ಫೈನಲಿ ಹೆಲಿಕಾಪ್ಟರ್ ಕೆಳಗೆ ಬಂತು. ಇವರು ಸಿಗ್ನಲ್ ಕೊಡ್ತಾ ಇದ್ದಾರೆ. ಫೈನಲಿ ಹೆಲಿಕಾಪ್ಟರ್ ಬಂದಿದೆ. ನೋಡಿ ಪೊಲೀಸರು ಸೆಂಟ್ರ್ ಹುಡುಗರು ಬರ್ತಾ ಇದಾರೆ ಅಂತೇಳಿ ಹೆಂಗೆ ಓಡ್ತಾ ಇದ್ದಾರೆ ನೋಡಿ. ಫೈನಲ್ ಆಗಿ ಇವಾಗ ಇಂಜನ್ ಬಂದಾಗಿದೆ. ಅದರಲ್ಲಿ ಎಷ್ಟು ಸೀಟ್ ಎಲ್ಲ ಟಿಕೆಟ್ ಬುಕ್ ಮಾಡಿದ್ದಾರೆ. ಎಷ್ಟು ಸುಮಾರು ಹುಡುಗರು ನಿಂತಾರೆ ನೋಡಿ ಎಲ್ಲರೂ. ಫೈನಲಿ ಆಗಿ ಎಲ್ಲರೂ ಹೊರಗೆ ಬಂದುಬಿಟ್ವಿ. ಏನಕ್ಕಂದರೆ ಎಲ್ಲರೂ ಪೊಲೀಸ್ ಬಂದು ಎಲ್ಲರೂ ಹೊರಗೋಗ್ರಿ ಅಂತ ಇದ್ರು. ಸೊ ಇನ್ನೊಂದು ಗೇಟಿಂದ ಒಳಗೋಣ ಬನ್ನಿ ನೋಡೋಣ. ಇರ್ಬೋದು ಎಷ್ಟು ಜನ ಹೆಲಿಕಾಪ್ಟರ್ ನೋಡೋಕ್ಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ. ಸೊ ಫೈನಲ್ ಆಗಿ ಆ ಕಡೆ ಗೇಟಿಂದ ಬ್ಯಾಕ್ ಸೈಡಿಂದ ಬಂದಿದ್ದೀನಿ. ನಿಮಗೆ ಸ್ಟೆಪ್ಸ್ ಇದೆ, ಡೈರೆಕ್ಟ್ ಸ್ಟೇಡಿಯಂ ಹೋಗುತ್ತೆ. ಹೋಗೋಣ ಬನ್ನಿ. ಸೊ ನೋಡಿ ಗಾಯ್ಸ್, ಡೈರೆಕ್ಟ್ ಹೆಲಿಕಾಪ್ಟರ್ ಮುಂದೆನೇ ಇದ್ದೀನಿ. ಸೊ ಫೈನಲ್ ಆಗಿ ಇಲ್ಲಿ ನಿಂತಿದ್ದು ಯಾರಿಗೂ ಗೊತ್ತಿಲ್ಲ ಈ ಪ್ಲೇಸು. ಹಂಗಿದೆ ಪ್ಲೇಸು. ನನ್ನ ಕಣ್ಣು ಮುಂದೆನೇ ಹೆಲಿಕಾಪ್ಟರ್ ನಿಂತಿದೆ. ನಾನು ತೋರಿಸ್ತೀನಿ ನೋಡಿ. ಅದು ಸ್ವಾಮೀಜಿ ಬಂದಿದ್ದಾರೆ, ಇಂಟರ್ವ್ಯೂ ತೊಗೊತಾ ಇದ್ದಾರೆ ಸ್ವಾಮೀಜಿ ಎಲ್ಲರದು. ಈಗ ಜಸ್ಟ್ ಪೊಲೀಸ್ ಹೆಲಿಕಾಪ್ಟರ್ ಬಂದು ಇನ್ನೊಂದು ಟ್ರಿಪ್ ಹೋಗಿದೆ. ಹಾಗಾಗಿ ಒಂದು ರೌಂಡ್ ಹಾಕೊಂಡ್ಬಂದು ಹೆಲಿಕಾಪ್ಟರ್ ಈಗ ಬಂದಿದೆ ನೋಡಿಬೋದು. ಡೈರೆಕ್ಟ್ ಮೇಡಮ್ ಹತ್ರ ಮೀಟ್ ಆಗೋಣ ಬನ್ನಿ, ಜಿಲ್ಲಾ ಅಧ್ಯಕ್ಷರು ಅಂತೇಳಿ. ಮೇಡಮ್ ಈಗ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಹೆಲಿಕಾಪ್ಟರ್ ಜನ ನೋಡಿ ಸಂಖ್ಯೆ? ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಇದು ರಾಯಚೂರು ಜಿಲ್ಲೆ ಉತ್ಸವ. ಇವತ್ತು ಹೆಲಿಕಾಪ್ಟರ್ ಏನಿದೆಯಲ್ಲ ತುಂಬಾ ಜನರು ಖುಷಿಯಾಗಿದ್ದಾರೆ. ತುಂಬಾ ಕ್ರೌಡ್ ಇದೆ. ಟಿಕೆಟ್ಗಾಗಿ ತುಂಬಾ ಜನ ಇನ್ನು ಜಾಸ್ತಿ ಕ್ಯೂನಲ್ಲಿ ಕೂಡ ಹೊರಗಡೆ ಸ್ಟೇಡಿಯಂ ಎಲ್ಲ ಫುಲ್ ಆಗಿದೆ. ತುಂಬಾ ಖುಷಿಯಾಗಿದ್ದಾರೆ. ಇದು ನಮಗೆ ಭಾಳದಿಂದ ಕನಸಾಗಿತ್ತು. ಇವತ್ತೆಲ್ಲ ನಮ್ಮ ಜಿಲ್ಲಾ ಆಡಳಿತ ಆಗಿರ್ಬೋದು, ಇಲ್ಲಿನ ಎಲ್ಲ ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು, ಅದ್ರ ಜೊತೆಲಿ ಜಿಲ್ಲಾ ಮುಖಂಡರುಗಳು ಇವತ್ತೆಲ್ಲ ಸೇರಿ ಇದೊಂದು ಮಾಡಿದ ಸ್ಥಳಕ್ಕೆ ತುಂಬಾ ಎಲ್ಲರೂ ಖುಷಿಯಾಗಿದ್ದಾರೆ. ನಮ್ಮ ಜಿಲ್ಲೆಯ ಇವತ್ತು ಉತ್ಸವಕ್ಕೆ ಒಂದು ಒಳ್ಳೆಯ ಒಂದು ಬೆಳಕು ಕೊಟ್ಟಿದೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಎಷ್ಟು ದಿವಸ ಇರುತ್ತೆ ಮೇಡಮ್ ಇದು ಇನ್ನು ಹೆಲಿಕಾಪ್ಟರ್ ಅಂತ? ತುಂಬಾ ನೋಂದಾವಣೆ ಆಗ್ತಾ ಇದ್ದಾವೆ. ಇವತ್ತು
ಇವತ್ತೊಂದಿನ ಅಂದರು, ಮತ್ತೆ ಬಹುಶಃ ನಾಳೆನೂ ಆಗ್ಬೋದು, ನಾಡಿದ್ದೂ ಆಗ್ಬೋದು. ಟಿಕೆಟ್ ಎಷ್ಟು ಸೇಲ್ ಆಗ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸರ ಇಲ್ಲಿ ನನ್ನ ಹೆಸರು ಪೃಥ್ವಿರಾಜ್ ಅಂತ. ಏನೂ ಇಲ್ಲ, ರಾಯಚೂರಿಗೆ ಹೆಲಿಕಾಪ್ಟರ್ ಬಂದಿದೆ. ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಈಗ ರಾಯಚೂರು ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಹಾಂ ಬಹಳ ವರ್ಷದಿಂದ ಅಪೇಕ್ಷೆ ಇತ್ತು. ಇಲ್ಲಿ ಏರ್ಪೋರ್ಟೂ ಆಗಿದೆ, ಕೆಲಸ ಕಾಮಗಾರಿ ನಡೆದಿದೆ. ಹೌದು ಸರ್. ಮತ್ತು ಈಗ ಇತ್ತೀಚಿನ ಮಹಾನಗರ ಪಾಲಿಕೆ ಅಂತ ಆಗಿದೆ. ಮತ್ತು ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಈಗ ಭಾಳಷ್ಟು ಅನುದಾನ ಬಂದಿದೆ, ಅಭಿವೃದ್ಧಿ ಆಗ್ತಾಯಿದೆ. ಇಲ್ಲಿ ಕೆರೆಕಟ್ಟೆ ಅಂತೇಳಿ 80 ಕೋಟಿ ಕೂಡ ಆಗಿದೆ. ಭಾಳ ಖುಷಿ ಆಗ್ತದೆ. ಮತ್ತು ಇಲ್ಲಿ ಹೆಲಿಕಾಪ್ಟರ್ ಕೂಡ ಇಲ್ಲಿ ಗಾಂಧಿ ಕ್ರೀಡಾಂಗಣದಲ್ಲಿ ಭಾಳ ಜನ ಬಂದು ಏರಿಗೆ ಹೋಗ್ತಾ ಎಲ್ಲ ರೌಂಡು ಆಗ್ತಾಯಿದ್ದಾರೆ. ಭಾಳ ಖುಷಿ ಆಗ್ತದೆ. ಈಗ ಸಾರ್ವಜನಿಕರು ಕೇಳೋದು ಕೂಡ ನಮ್ಮ ಕಾರ್ಯಕರ್ತರು ಮತ್ತು ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಕೆಲವು ಭಾಳಷ್ಟು ಸಾಂಸ್ಕೃತಿ ಮಕ್ಕಳೇ, ಶಾಲೆ ಮಕ್ಕಳನ್ನ ಮತ್ತು ಕಾಲೇಜು ಕರೆದು ಪ್ರತಿನಿತ್ಯ ಒಂದು ದಿನಕ್ಕೆ ಒಂದು ಕಾರ್ಯಕ್ರಮಗಳು ರಾಯಚೂರು ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ. ಮಹಾನಗರ ಪಾಲಿಕೆ ಅಂತೇಳಿ ರಾಯಚೂರು ಉತ್ಸವ ಒಂದು ಒಳ್ಳೆಯ ಹಬ್ಬ ಸರಗಡ ಸರ್. ಈಗ ನಾವು 3-4 ದಿವಸದಿಂದ ನೋಡ್ತಾ ಇದ್ದೀವಿ. ಇದು ಸುಮಾರು 7ನೇ ತಾರೀಕು ತನಕ 3-4-5 ದಿವಸದಿಂದ ನಡೀತಾ ಇದೆ. ಎಷ್ಟು 9 ದಿವಸ ಇರುತ್ತೆ ಸರ್ ಇದು? 9 ದಿವಸ ಇರುತ್ತೆ. ಥ್ಯಾಂಕ್ ಯು. ಯಾಕಂದರೆ ಭಾಳ ಖುಷಿ ಆಗ್ತದೆ ಸರ್. ನನ್ನ ಹೆಸರು ಉಪ್ಪುಂದಪ್ಪ ಅಂತೇಳಿ ಕಾರ್ಮಿಕ ವಿಭಾಗ ಜಿಲ್ಲಾಧ್ಯಕ್ಷ ಕಾಂಗ್ರೆಸ್ ಕಮಿಟಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹೆಲಿಕಾಪ್ಟರು. ಇನ್ನೊಬ್ಬರು ಸ್ವಾಮೀಜಿಯವರು ಬಂದಿದ್ದಾರೆ. ಇವ್ರು ಬಲ್ಲಿರೋ ಒಂದು ಫ್ರೆಂಡು ಸ್ವಾಮೀಜಿ ಇದ್ದಾರೆ. ಈಗ ಈ ಥರ ಟೇಕ್ ಆಫ್ ಆಗುತ್ತೆ ನೋಡಿ ಗಾಯ್ಸ್. ಫೈನಲಾಗಿ ಸ್ಟೇಡಿಯಂ ಮೇಲೆ ಕೂತಿದ್ವಿ, ಸ್ಟೇಜು. ಇವರೊಂದು ಗೊತ್ತಿರೋದು ಲಾಸ್ಟ್ ಬ್ಲಾಗಲ್ಲಿ ಸಿಕ್ಕಿರೋದು. ಹೆಂಗಿದ್ರೆ ಚಲೋ ಇದೀವಿ ಬ್ರೋ. ಏನು ಅನಿಸುತ್ತೆ ನಿಮ್ಗೆ ಹೆಲಿಕಾಪ್ಟರ್ ನೋಡಿದ್ರೆ? ನೋಡಬೇಕು, ಫುಲ್ ಎಕ್ಸೈಟಿಂಗ್ ಆಗಿದ್ದೀವಿ. ನೋಡ್ಬೇಕು, ಏರ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅದೇ ಅನ್ಸುತ್ತೆ. ಡೈರೆಕ್ಟ್ ನಾಳೆ ಕೂಡ್ಬೋದು, ಇವತ್ತು ಕೂಡ್ಬೋದು, ಹೌದಿಲ್ವಾ? ನೋಡೋಣ ಯಾವಾಗ ಸಿಗುತ್ತೆ ಟಿಕೆಟ್ ನೋಡೋಣ. ಯಾರೋ ಅಣ್ಣ ಇದ್ದಾರೆ, ನಮ್ಮ ರಾಯಚೂರು 360 ಇಬ್ಬರು ಅಣ್ಣಂದಿದ್ದಾರೆ. ಸನ್ಮಾನ ಅಣ್ಣ, ಹಾಯ್ ಹಾಯ್ ಅಣ್ಣ. ಫೈನಲಾಗಿ ಹೆಲಿಕಾಪ್ಟರ್ ಅಪೋಸಿಟ್ ಪೂರ್ತಿ ಮುಂದಕ್ಕಿದ್ದೀನಿ, ತೋರಿಸ್ತೀನಿ ನೋಡಿ ಬೇಕಾದರೆ. ಇಲ್ಲಿ ನೋಡ್ತಾ ಇರ್ಬೋದು, ಪೂರ್ತಿ ಎಕ್ಸಾಕ್ಟ್ ಅಪೋಸಿಟ್ ಇದ್ದೀನಿ. ಆಲ್ಮೋಸ್ಟ್ ಫುಲ್ ಹತ್ತನೇ ಇದ್ದೀನಿ, ನೋಡ್ತಾ ಇರ್ಬೋದು. ಒಳಗೆ ಹೋಗಿ ಕೊಡೋಣ ಅಂದರೆ ಫಸ್ಟ್ ಕ್ಯೂರಿಯಾಸಿಟಿ ಇದೆ ಒಳಗೆ ಹೋಗಿ ಕೊಡೋಕ್ಕೆ. ಈಗ ಪೈಲಟ್ ಅವರು ಊಟಕ್ಕೆ ಹೋಗಿದ್ದಾರಂತೆ. ಒಮ್ಮೆಲೆ ನೆಕ್ಸ್ಟ್ 3 o'clock ಮತ್ತೆ ರೈಡ್ ಶುರು ಆಗುತ್ತೆ. ಈಗ ಅಷ್ಟು ತನಕ ನಾವು ಎಲ್ಲ ಹೊರಗಡೆ ಹೋಗೋಣ ಬನ್ನಿ ಗಾಯ್ಸ್, ರಾಯಚೂರು ತಿರುಗಾಡೋಣ. ಅಲ್ಲಿಂದ ನಾನು 3 ಗಂಟೆಗೆ ಮನೆಗೆ ಬಂದುಬಿಟ್ಟಿದ್ದೆ. ಮತ್ತು ಇಲ್ಲಿ ಬಂದು ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಮತ್ತು ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 6 o'clock ಆಗಿದೆ. ಈಗ ಹೋಗೋಣ ಬನ್ನಿ, ಮಹಾತ್ಮ ಗಾಂಧಿ ಸ್ಟೇಡಿಯಮಿಗೆ ಹೋಗೋಣ. ಮತ್ತು ಇವತ್ತಂತೂ ನಾನು ಹೆಲಿಕಾಪ್ಟ್ರಲ್ಲಿ ಕೂಡೋಕ್ಕಾಗಲಿಲ್ಲ, ಬಟ್ ನಾಳೆ ಪಕ್ಕ ಕೂಡ್ತೀನಿ ನಾನು. ಈಗ ಮಹಾತ್ಮ ಗಾಂಧಿ ಸ್ಟೇಡಿಯಮಿಗೆ ಹೋಗೋಣ. ಆಲ್ಮೋಸ್ಟ್ ಹೆಲಿಕಾಪ್ಟರ್ ರೈಡ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಎಲ್ಲರೂ ಸ್ಟೇಡಿಯಮಿಂದ ಹೊರಗೆ ಬರ್ತಾ ಇದ್ದಾರೆ, ತೋರಿಸ್ತೀವಿ ಬಿಡಬೇಕಾದ್ರೆ. ಬರ್ತಾ ಇರ್ಬೋದು, ಎಲ್ಲರೂ ಸ್ಟೇಡಿಯಮಿಂದ ಹೊರಗೆ ಬರ್ತಾನೆ ಇದ್ದಾರೆ. ಈಗ ಮುಗೀತಲ್ವಾ, ಸ್ವಲ್ಪ ಹೆಲಿಕಾಪ್ಟರ್ಗೆ ಸ್ವಲ್ಪ ರೆಸ್ಟ್ ಬೇಕಂತೇಳಿ ಆಮೇಲೆ ನಾಳೆ ಬನ್ನಿ ಅಂತಿದ್ದಾರೆ. ನಾನು ಇವತ್ತು ಒಂದು ದಿವಸ ಅಂತಲೇ ರೈಡು, ಇವತ್ತಿಂದ ಹಿಡಿದು 9ನೇ ತಾರೀಕು ತನಕ ರೈಡ್ ಇರುತ್ತೆ. ಎಲ್ಲನೂ ಬಂದು ವಿಸಿಟ್ ಮಾಡಿ ಸ್ಟೇಡಿಯಂ ಹತ್ರ ಯಾರ್ಯಾರು ರೈಡ್ ಇಷ್ಟ ಇದ್ದರೆ ಮಾಡ್ಕೋಬೋದು. ಗುಡಿ ಬಂದು ಭಾಳ ಆಯಿತು. ಗುಡಿಗೆ ನಾನು 6:30ಗೆ ಬಂದಿದ್ದೆ. ಈಗ ಎಕ್ಸಾಕ್ಟಾಗಿ ಕರೆಕ್ಟ್ ಟೈಮ್ ಬಂದುಬಿಟ್ಟು 7:30 ಆಗಿದೆ. ನಾನು 8:30ಗೆ ನಾನು ಹೋಗ್ತಾಯಿದ್ದೀನಿ ಅಗ್ರಿಕಲ್ಚರ್ ಕಾಲೇಜಲ್ಲಿ ಹೋಗ್ತಾಯಿದ್ದೀನಿ. ಯಾಕೆಂದರೆ ನಾಳೆ ಸಿಂಗರ್ಸ್ ಬರ್ತಾ ಇದ್ದಾರಲ್ವಾ, ಸೊ ಅದಕ್ಕೋಸ್ಕರ ಇವತ್ತೇನೆಂದರೆ ಮ್ಯೂಸಿಕ್ ಸಿಸ್ಟಮ್ಸ್ ಎಲ್ಲ ಟೆಸ್ಟ್ ಮಾಡ್ತಾರೆ. ಸೌಂಡ್ ಕಡೆ ಜಾಸ್ತಿ ಇರಬೇಕು, ಕಮ್ಮಿ ಇರಬೇಕು. ಬಟ್ ಏನಕ್ಕೆ ಅಂದರೆ ಮ್ಯೂಸಿಕ್ ಹಾಡು ಆಡಬೇಕಾದ್ರೆ ಆ ಕಡೆ ವಾಲ್ಯೂಮು ಏರುಪೇರು ಆಗಬಾರ್ದು, ಮತ್ತು ಚುಯಿ ಅಂತ ಸೌಂಡ್ ಬರೋದು ಅಂತ, ಅದಕ್ಕೋಸ್ಕರ ಟೆಸ್ಟಿಂಗ್ ಮಾಡ್ತಾಯಿದ್ದಾರೆ. ಹೋಗೋಣ. ಸೊ ಡೈರೆಕ್ಟಾಗಿ ಮಂಗಳಾರತಿ ಮುಗಿಸ್ಕೊಂಡು ಈಗ ಅಗ್ರಿಕಲ್ಚರ್ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ, ಡೈರೆಕ್ಟ್ ನಿಮ್ಗೆ ಅಲ್ಲೇ ಸಿಗ್ತೀನಿ, ಬನ್ನಿ ಗಾಯ್ಸ್. ಸೊ ಫೈನಲಿ ಗಾಯ್ಸ್, ನಾನು ಅಗ್ರಿಕಲ್ಚರ್ ಗೇಟ್ 2 ನಂಬರಿಗೆ ತೋರಿಸ್ತೀನಿ ನೋಡಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಮೇನ್ ಗೇಟ್ ಹೆಂಗೆ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ನ. ಈಗ ಒಳಗೆ ಹೋಗೋಣ ಬನ್ನಿ ಗಾಯ್ಸ್. ಟ್ರಾಫಿಕ್ಕು ಫುಲ್ ಆಗ್ತಾ ಇದೆ, ಬಸ್ ಬರ್ತಾನೆ ಮೇಲಿನ ಮೇಲೆ. ಹೋಗೋಣ ಬನ್ನಿ. ಸೊ ಆಲ್ರೆಡಿ ಈಗ ಒಳಗಂತೂ ಎಂಟ್ರಿ ಆಗಿದ್ದೀನಿ. ಫುಲ್ಲು ಜನ ಬರ್ತಾನೆ ಇದ್ದಾರೆ. ಈಗ ನಾವು ಡೈರೆಕ್ಟಲ್ಲಿ ಹೋಗೋಣ ಬನ್ನಿ. ಸೊ ಸಲಹೆ ನೋಡ್ತಾ ಇದ್ದೀನಿ ಅಗ್ರಿಕಲ್ಚರ್ ಮೇನ್ ಎಂಟ್ರೆನ್ಸ್ ಹೆಂಗಿದೆ ಅಂತ ತೋರಿಸಿ ನೋಡಿ ಗಾಯ್ಸ್ ಎಲ್ಲರಿಗೆ. ನೋಡ್ತಾ ಇರೋದು ಮೇನ್ ಗೇಟ್ ಹೆಂಗೆ ಹಾಕಿದ್ದಾರೆ, ಮಸ್ತು ಎಲ್ಲ ವುಡ್ಡಿಂದು ಹಾಕಿದ್ದಾರೆ. ಮತ್ತು ಕಾಯಿಪಲ್ಯ ಮತ್ತು ಜೋಳ ಎಲ್ಲ ಹಾಕಿದ್ದಾರೆ. ಈ ಕೆಳಗೆ ಇಲ್ಲಿ ಗೋಮಾತೆ ಇದ್ದಾರೆ. ಈಗ ಮ್ಯೂಸಿಕ್ ಸಿಸ್ಟಮ್ ಹತ್ರ ಹೋಗೋಣ ಬನ್ನಿ ಗಾಯ್ಸ್. ಆಲ್ರೆಡಿ ಬಂದು ರೀಚ್ ಆಗಿದ್ದೀನಿ. ನೋಡ್ತಾ ಇರೋದು ಹಿಂದೆ ಕಾರ್ಸುಗಳು, ಮತ್ತು ಇಲ್ಲಿ ಬಸ್ಸುಗಳು, ಎಷ್ಟಿಷ್ಟು ಬಸ್ಸುಗಳು, ಮತ್ತು ಟ್ರ್ಯಾಕ್ಸು, ಸ್ಕ್ರೀನ್ಸ್ ಹಾಕಿದ್ದಾರೆ.
ನೋಡ್ತಾ ಇರ್ಬೋದು ಮೇನ್ ಎಂಟ್ರೆನ್ಸ್ ಹೆಂಗಿದೆ ಸಿಂಗಿಂಗ್ ಕಾಂಪಿಟೇಷನ್ದು. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಎಂಟ್ರೆನ್ಸು. ಹೋಗೋಣ ಬನ್ನಿ ಒಳಗೆ. ಅಜಿತ್ ಸಿಂಗ್ ಬಂದಿದ್ದಾರೆ, ಬಟ್ ಅವ್ರ ವಾಯ್ಸ್ ಕೇಳಿಸ್ತಾ ಇದೆ. ಬಟ್ ನೋಡೋಣ ಬನ್ನಿ. ಬಟ್ ಅವ್ರು ಬಂದಿಲ್ಲ, ಬಟ್ ಅವ್ರು ಹಾಡಿದ ಸಾಂಗನ್ನೇ ಇಲ್ಲಿ ರಿಪೀಟ್ ಮಾಡ್ತಾ ಇದ್ದಾರೆ. ಈಗ ಹೋಗೋಣ ಬನ್ನಿ. ನೋಡ್ತಾ ಇರೋದು ಸ್ಕ್ರೀನ್ ಎಲ್ಲ ಆಲ್ರೆಡಿ ಆನ್ ಆಗಿದೆ. ಮ್ಯೂಸಿಕ್ ಸಿಸ್ಟಮ್ ಚೆಕ್ ಮಾಡ್ತಾ ಇದ್ದಾರೆ. ಬಟ್ ಹಾಡು ಆಡಬೇಕಾದ್ರೆ ಏನೋ ಪ್ರಾಬ್ಲಮ್ ಆಗೋದಂತೇಳಿ ಚೆಕ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಎಲ್ಲ VIP ಇದು ಗೇಟು ಚೇರ್ಸು. ಬಟ್ ಆ ಕಡೆ ಬಂದುಬಿಟ್ಟು ಎಲ್ಲ ಜನರಲ್ಸಿಗೆ ಇರುತ್ತೆ. ಈಗ ಮೇನ್ ಈ ಗೇಟಿಂದ ಒಳಗೆ ಹೋಗೋಣ ಬನ್ನಿ. ನೋಡ್ತಾ ಇರ್ಬೋದು ಎಷ್ಟು ಚೇರ್ ಇದ್ದಾವೆ. ಈ ಕಡೆ ಜನರಲ್ಲು, ಈ ಕಡೆ VIP. ಸೊ ನೋಡ್ತಾ ಇರೋದು ಎಷ್ಟು ಚೇರ್ಸ್ ಇದೆ ನೋಡ್ತಾ ಇರೋದು ಗಾಯ್ಸ್. ಸೊ ನಾ ಈಗಿರೋದು ಈಗ ಮೇನ್ ಮ್ಯೂಸಿಕ್ಕು. ಈಗ ಎಲ್ಲಿಂದನೇ ಕಂಟ್ರೋಲ್ ಆಗೋದು ಮ್ಯೂಸಿಕ್ಸು, ಕಂಟ್ರೋಲ್ಸು, ಸೌಂಡು, ಬೇಸು, ಟಾಪ್ಸ್ಗಳು ಇಲ್ಲಿಂದನೇ ಕಂಟ್ರೋಲ್ ಆಗೋದು. ಮೇನ್ ಎಂಟ್ರೆನ್ಸಿಗೆ ಇದ್ದೀನಿ. ಸ್ಕೈಲೈಟ್ ಆನ್ ಮಾಡಿದ್ದಾರೆ ನೋಡಿ ಗಾಯ್ಸ್. ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣ್ತಾ ಇದೆ. ಬಟ್ ನಾಳೆಗೆ ಈ ಥರ ವೀಡಿಯೋ ಮಾಡೋದು ನಂಗೆ ಚಾನ್ಸ್ ಸಿಗಲ್ಲ. ಏನಕ್ಕೆ ಅಂದರೆ ಫುಲ್ ಕ್ರೌಡ್ ಇರುತ್ತೆ. ಬಟ್ ಇವಾಗೇ ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ ಆದರೂ ನಾಳೆ ಹೆಂಗೋ ಬಂದು ವೀಡಿಯೋ ಮಾಡ್ತಾ ಇರ್ತೀನಿ. ಫುಲ್ಲು ಕ್ರೌಡ್ ಇರುತ್ತೆ. ನೋಡ್ತಾ ಇರ್ಬೋದು ಕೆಳಗೆಲ್ಲ ಬೇಸಸ್ ನೋಡಿ ಎಷ್ಟು ದೊಡ್ಡವಿದ್ದಾವೆ. ಬೇಸು ಮತ್ತು ಸ್ಪೀಕರ್ಸು, ದೊಡ್ಡ ದೊಡ್ಡ ಸ್ಕ್ರೀನ್ಸ್ಗಳು, ಸ್ಕೈಲೈಟ್ಸು ದೊಡ್ಡ ಮಸ್ತ್ ಚೆನ್ನಾಗಿ ಹಾಕಿದ್ದಾರೆ ಎಲ್ಲ ಕಡೆ. ನೋಡ್ತಾ ಇರೋದು ಅಲ್ಲಿ ನೋಡ್ರಿ ಸ್ಪೀಕರ್ ಎಷ್ಟು ಹಾಕಿದ್ದಾರೆ. ಆ ಕಡೆ ಈ ಕಡೆ ಪೂರ್ತಿಯಾಗಿ ಇಲ್ಲೂ ಸ್ಪೀಕರ್ ಹಾಕಿದ್ದಾರೆ. ಮತ್ತು ಇಲ್ಲಿ ಬಂದುಬಿಟ್ಟು ಎಲ್ಲ VIP ಡ್ರೆಸ್ಸಿಂಗ್ ರೂಮ್ಸ್ ಆಗ್ಬೋದು, ಇದಾಗ್ಬೋದು, ಕ್ಯಾಂಟೀನ್ಸ್ ಆಗ್ಬೋದು ಎಲ್ಲ ಒಳಗಿದ್ದಾವೆ. ಅವರು ಅದೇ ಟೈಮಲ್ಲಿ ಶೋ ಇತ್ತಂದರೆ ಇಲ್ಲಿಂದ ಹೋಗ್ತಾರೆ ನೋಡಿ. ಹಿಂಗೆ ಸ್ಟೆಪ್ಸ್ ಹತ್ಕೊಂತ ಹೋಗ್ತಾರೆ ಸ್ಟೇಜ್ ಮೇಲೆ. ಸೊ ನಾನು ಸ್ಟೇಜ್ ಹತ್ರ ಬಂದಿದ್ದೆ. ಅಣ್ಣ ಹೇಳಿದ್ರು ಮೇಲೆ ಹೋಗೋಕ್ಕಾಗಲ್ಲ ಅಂತ. ಸೊ ಗೈಸ್ ನಿಮ್ಗೆ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರೋದು ಸ್ಟೇಜ್ ನೋಡಿ. ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬಂದಿದ್ದೀನಿ. ಎಷ್ಟು ಕ್ಲಿಯರಿಟಿ ಚೆನ್ನಾಗಿ ಕಾಣ್ತಾ ಇದೆ. ಲೈಟಿಂಗ್ಸ್ ಆಗ್ಬೋದು, ಸ್ಕೈಲೈಟ್ಸ್ ಆಗ್ಬೋದು. ವ್ಯೂ ನೋಡಿ, ಅಲ್ಲಿಂದ ಹೋಗಿ ಹಾಡ್ತಾರೆ. ಅಲ್ಲಿಂದ ನೀವು ವ್ಯೂ ನೋಡ್ಬೋದು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಕಡೆ. ಇದು ಡೈರೆಕ್ಟ್ ಎಲ್ಲಿಗೆ ಬಿದ್ದಿದೆ, ಪೂರ ಮಾಡೋಕ್ಕೆ ಬಿದ್ದಿದೆ ಎಲ್ಲ ಸ್ಕೈಲೈಟ್ಸ್ಗಳು. ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಪೂರ ಕತ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಗಾಯ್ಸ್. ನೋಡ್ತಾ ಇರ್ಬೋದು ಸೆಟ್ಟಿಂಗ್ಸ್ ಎಲ್ಲ ಹೆಂಗೆ ಮಾಡ್ತಾ ಇದ್ದಾರೆ ಪೂರ್ತಿ. ಇಲ್ಲಿ ಲೈಟ್ ಆನ್ ಆದರೆ ಆಪ್ರೇಟ್ ಆನ್ ಆಗುತ್ತೆ ಡೈರೆಕ್ಟಾಗಿ. ಸೊ ಇದೇನು ಹೇಳ್ರಿ ಏನು ಇದು ಬಂದ್ಬಿಟ್ಟು ಇಲ್ಲಿ ಮೇನ್ ಲೇಸರ್ ಲೈಟು ಕರೆಕ್ಟು ಅಲ್ಲಿ ಬೀಳುತ್ತದೆ. ಏನಂದರೆ ಇಲ್ಲಿ ಮೇನ್ ಕ್ಯಾಮ್ರಾಸು ಎಲ್ಲ ಕಡೆ ಜನರಿಗೆ ಸೀಟ್ ತೋರ್ಸೋಕ್ಕೆ ಕ್ಯಾಮ್ರಾಸ್ಗಳು ಎಲ್ಲ ಕಡೆ. ನೋಡ್ತಾ ಇರೋದು ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾರೆ. ಜೋಳದಿಂದ, ಸಾಸಿವೆಯಿಂದ, ಆನೆ ಮತ್ತು ನಮ್ಮ ರಾಯಚೂರ್ದು ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಬಂದ್ಬಿಟ್ಟು ನೀರು ಹರಿತಾ ಇರ್ತವೆ ಹಂಗೆ. ಫೈನಲಿ ಆಗಿ ಎಲ್ಲ ರೆಡಿ ಮಾಡಿದ್ದಾರೆ. ನೋಡ್ತಾ ಇದ್ದು ಆಕಳ ಮೇಲೆಲ್ಲ ಫೋಟೋ ಹಾಕಿದ್ದಾರೆ. ಸೊ ಫೈನಲಿ ಆಗಿ ಅಲ್ಲಿಂದ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಬಟ್ ಈಗ ಚೆನ್ನಾಗಿ ಕಾಣ್ತಾ ಇತ್ತು ಸ್ಟೇಜು, ಲೈಟಿಂಗ್ಸು, ಸ್ಪೀಕರ್ಸ್, ಎನಿಥಿಂಗ್ ಆಲ್ಸೋ. ಈಗ ನೋಡ್ಬಿಟ್ಟೆ ಈಗ ನಾಳೆ ಯಾವಾಗ ಆಗತ್ತಂತ ಕಾಯ್ತಾ ಇದ್ದೀನಿ. ಈಗ ಮನೆಗೆ ಹೋಗೋಣ ಬನ್ನಿ ಗೈಸ್. ಫೈನಲಾಗಿ ಮನೆಗೆ ಬಂದಿದ್ದೀನಿ. ನನ್ನ ವಾಚ್ ನಾನು ಬೆಕ್ಕು ಹಾಕಿದ್ದೀನಿ ನೋಡಿ, ತೋರಿಸ್ತೀನಿ ನೋಡಿ. ನನ್ನ ವಾಚ್ ನಾನು ಬೆಕ್ಕು ಹಾಕಿದ್ದೀನಿ. ಕೊಂಡಾ ನಮ್ಮ ಬೆಕ್ಕು ವಾಚ್ ಹಾಕೊಂಡು ಅದೇ ಗಂಟ್ಲದಲ್ಲಿ. ಫೈನಲಾಗಿ ಮನೆಗೆ ಬಂದುಬಿಟ್ಟೆ. ಗಾಡಿ ಚಾರ್ಜಿಂಗ್ ಇರಲಿಲ್ಲ, ಗಾಡಿದು ಚಾರ್ಜಿಂಗ್ ಹಾಕಿದ್ದೀನಿ. ಈಗ ಬೆಳಗ್ಗೆ ಎಷ್ಟೊತ್ತಲ್ಲಿ ಚಾರ್ಜಿಂಗ್ ಆಗುತ್ತೆ. ನಾಳೆ ಬೆಳಗ್ಗೆ 9 ಗಂಟೆಗೆ ನಾನು ನಿಮಗೆ ಅಗ್ರಿಕಲ್ಚರ್ ಕಾಲೇಜೆಲ್ಲ ಸಿಗೋಣ. ಫೈನಲಾಗಿ ಊಟ ಹಿಂಗೆ ಮುಗಿದಾಯಿತು. ಅಪ್ಪ ಅಮ್ಮನಂದು ಎಲ್ಲರದ್ದು ಊಟ ಆಯಿತು. ತಾತಂದು ಊಟ ಆಯಿತು. ತಾತ ಮಲ್ಕೊಂಡ್ಬಿಟ್ಟವ್ರೆ, ಅಪ್ಪ ಅಮ್ಮನ ಮಲ್ಕೊಂಡಿದ್ದಾರೆ. ಸೊ ನಾ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗೆ ಎಲ್ಲರೂ ವೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ.